ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡಿತು. ಇಬ್ಬರು ಶಾಸಕರ ಹೆಸರನ್ನ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಬಿಜೆಪಿ ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದೆ, ಬಿಜೆಪಿಯ ಡಿಮ್ಯಾಂಡ್ಗೆ ನಾವು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಹತಾಶರಾಗಿದ್ದಾರೆ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು ಎಫ್ಐಆರ್ ಅಲ್ಲಿ. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗಿಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ ಎಫ್ಐಆರ್ ಈಸ್ ಫೈಲ್ಡ್, ಕೇಸ್ ಈಸ್ ರಿಜಿಸ್ಟರ್ಡ್ and investigation is going on. At this stage, I do not want to interfere with the case. I do not want to make any. ನನಗೆ ಪೂರ್ತಿ ಮಾಹಿತಿ ಇಲ್ಲ, ಎಲ್ಲ ಮಾಹಿತಿ ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಅದು ಸ್ಪಷ್ಟ ಮಾಹಿತಿ ಇಟ್ಕೊಂಡೇ ಮಾತಾಡ್ಬೇಕಾಗ್ತದೆ. ಅದು ಏನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಆಮೇಲೆ ಬೇಕಾದ್ರೆ ಹೇಳ್ತೀನಿ. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ನೋಡಿ, ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ. ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದಾರೆ ಅವರು ಶಾಸಕರು. ನನಗೆ ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವನ್ನ. ಸುಮ್ಮನೆ ರಾಜಕೀಯ ಮಾಡುವಂತ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ. ಹೀಗೆ ಇದು ಬಿಜೆಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ದೊಡ್ಡ ಹೋರಾಟದು ಏನು ದೊಡ್ಡ ಹೋರಾಟ? ಆ ಗಣಪತಿ ವಿಚಾರದಲ್ಲಿ ಹೋರಾಟ ಮಾಡಲಿಲ್ವಾ ಬಿಜೆಪಿಯವರು? ಅದಾದಮೇಲೆ CID ಅವರು ಇದು ಮಾಡಿದ್ರು, CBI ಅವರು ಮಾಡಿದ್ರು, ಸುಪ್ರೀಂ ಕೋರ್ಟ್ ಮಾಡಿದ್ರು. ಅದಾದಮೇಲೆ ಒಂದು ದಿವಸ ರಿಗ್ರೆಟ್ ಮಾಡ್ತಾರ. ನಮಗೂ ಬೇಸರ ಆಗ್ತದೆ, ಯಾರು ಸಾಯಬಾರ್ದು. ಅವರು ವಿನಯ್ ಬೋಪಯ್ಯ ಸತ್ತಿದ್ದಕ್ಕೆ ಅವ್ರ ಕುಟುಂಬದವರಿಗೆ ಧೈರ್ಯ ಕೊಡ್ತೀನಿ, ಬೇಕಾದ್ರೆ ಎಲ್ಲ ಮಾಡೋಣ. ಅವ್ರ ಜೊತೆಲಿ ನಾವು ಇದ್ದೀವಿ. ಸುಮ್ಮನೆ ಎಲ್ಲ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿಬಿಟ್ಟು ಮಾಡಲಿಲ್ವಾ? ಗಣಪತಿ ವಿಚಾರದಲ್ಲಿ ಮಾಡಲಿಲ್ವಾ? DK ರವಿ ವಿಚಾರದಲ್ಲಿ ಮಾಡಲಿಲ್ವಾ? ಈಗ ಮೊನ್ನೆ ಮೂಡಾ ವಿಚಾರದಲ್ಲಿ ಮಾಡಲಿಲ್ವಾ? ಪ್ರತಿಯೊಂದಕ್ಕೂ ರಾಜಕೀಯ ಮಾಡೋದೇ ಬಿಜೆಪಿಯವ್ರ ಕೆಲಸ, ಬೇರೆ ಯಾವುದೂ ಇಲ್ಲ ಅವರಿಗೆ. ಎಫ್.ಐ.ಆರ್ ಹಾಕೋದಾಗಿದ್ದಾರೆ. ಗಣಪತಿಯವ್ರ ವಿಚಾರದಲ್ಲಿ ಅವ್ರ ತಂದೆಯವರು ಏನು ಹೇಳಿದ್ರು, ಯಾರ ಮೇಲೆ ಎಫ್.ಐ.ಆರ್ ಹಾಕಬೇಕಾಗಿತ್ತು? ನಾವೇನೇ ಹೇಳಲಿಲ್ಲ, ಅವ್ರ ಮೇಲೆ ಹಾಕಿದ್ರು. ಗೊತ್ತಾಯ್ತಲ್ಲ? ಎಫ್.ಐ.ಆರ್ ಹಾಕೋದು ಪೊಲೀಸರಿಗೆ ಬಿಟ್ಟಿದ್ದು, ತನಿಖೆ ಮಾಡೋದು ಪೊಲೀಸರಿಗೆ ಬಿಟ್ಟಿದ್ದು. ರಾಜಕೀಯ ಪಕ್ಷದವ್ರ ಕೆಲಸ ಅಲ್ಲ.